ಬಿಸಿಲ್ ನೋಡ್ರಿ ಇವತ್ತು ಎಷ್ಟು ಬಿದ್ದೈತೆ. ಹೂಡವ ಬಿಸ್ಲೈತಿ ಇವತ್ತು. ಅದಕ್ಕ ಅವು ಇವು ಕಾಳು ತಗೊಂಡ್ ಬಾ, ಒರ್ಸವಿದ್ರ ಒರ್ಸಿಟ್ ಬಿಡೋರು ಕಟ್ಕಟ್ಟೆ ಇರಲ್ಲ. ಮತ್ತ ಡಬ್ಬ್ಯಾಗ ಇದ್ರ ಬೂಸ್ ಬರಾಕ್ ನೋಡ್ತಾವು. ಈಗ ಬಿಸಿಲು ಬಿದ್ದರ ಒರ್ಸಿಟ್ ಬಿಡ್ಬೇಕವ. ಮತ್ತೆ ಎಲ್ಲಿ ಈಗ ನೋಡು ಮುಂಜಾನೆ ಎಷ್ಟು ಮಂಜು ಬೀಳತೈತೆ. ಎದುರುಗಡೆ ಇರೋ ತುಳಸಿ ಕಟ್ಟೆ ಸಮೇತ ಕಾಣತಿಲ್ಲವ. ಹೌದ್ರಿ, ಮುಂಜಾನೆ ಟಾರ್ಚ್ ಹಾಕೊಂಡು ಇತ್ತಲ್ ಕಡೆ ಹೋಗಿದ್ರಿ, ಏನೇನು ಕಾಣಿಸಾತಿರ್ಲಿಲ್ಲ. ಹೂನವ ಮುಂಜಾನೆ ಮಂಜು ಚಳಿ ಎರಡು ಬೀಳತಾವ. ಚಳಿ ಅಂದ್ರೆ ಚಳಿ, ತಣ್ಣ ಗಾಳಿ ಇರ್ತೈತೆ. ಅಷ್ಟ್ ಚೆನ್ನಾಗಿ ಏನ್ ಮಾಡ್ತೀನಿ ನಾನು. ಮಕ್ಕಳಂಗ್ ಬರೋದಿಲ್ಲ. 7:30 ಎದ್ರ ಆತು. ಹೌದ್ ಬಿಡು, ಕೆಲ್ಸ ಡಬ್ಬಿ ಕಟ್ಕೊಂಡು ಹೋಗೋರಿದಾರ ಅನ್ನೋದಿಲ್ಲ, ಏನಿಲ್ಲ. ನಿಮ್ಮ ಮಾವ ಅಂತೂ ಚಾ ಕುಡ್ದು ಹೋಗಿರ್ತಾರೆ. ಆಮೇಲೆ ರಾಜು ಹೋಗಿ ಕೊಟ್ಟು ಬರ್ತಾನೆ. ಮಕ್ಕಳು 7:30 ಮಟ ಕೆಲಸ ಏನವು ಇದ್ದವ. ಆಮೇಲೆ ಇಬ್ರು ಕೂಡಿ ಬರಾಬರ ಮಾಡ್ಕೊಂಡ್ರೆ ಆಕೈತಿ. ನನಗಂತೂ ಎಚ್ಚರನೇ ಆಗತ್ತಿಲ್ಲವ ಯವ. ಈ ಚಳಾಗ ಇನ್ನೂ ಸ್ವಲ್ಪ ಮುಖದ ಮೇಲೆ ಬೆಡ್ಶೀಟ್ ಹೊಚ್ಕೊಂಡು ಮಕ್ಕಳಾತೀನಿ ನಾನು. ದಿನಾಲು ಅಲಾರಾಮ್ ಟೈಮಿಗೆ ಎದ್ದು ರೂಢಿ ಆಗ್ಬಿಟ್ಟೈತಲ್ರಿ. ಅದೆಷ್ಟು ಮಕ್ಕಳಾಕ ನೋಡಿದ್ರು ನಿದ್ದೆನೇ ಬರೋದಿಲ್ರಿ. ಹೊರಗಿನ ಕೆಲಸ ಆದ್ರೂ ಆಗ್ತಾವ. ಮಕ್ಕೊಂಡೆ ಏನು ಮಾಡೋದು, ಹೊರಗೆ ಬಂದು ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಹಟ್ಟೆ ಗುರಿ ಅದು ಹಾಕಿ ಕಸ ಗುಡಿಸಿ ರಂಗೋಲಿ ಹಾಕ್ತಿದ್ರಿ. ನೀನು ಮಾಡ್ತೀಯ ಬಿಡವ. 24 ತಾಸು ಮಿಷಿನ್ಗತೆ ಕೆಲಸ ಮಾಡೋದು. ಎಷ್ಟು ಹೇಳಿದ್ರು ಕೇಳೋದಿಲ್ಲ ನನ್ನ ಮಾತೆ. ಎದ್ದೇಳ್ತಿ ತಲೆಗೆ ಮಫ್ಲೇರು ಸ್ವೆಟರ್ ಅದು ಹಾಕೊಂಡು ಹೊರಗೆ ಬರ್ತೀಯ ಇಲ್ಲ? ಹಾಕೊಂಡು ಬರ್ತಿದ್ರಿ ಅತ್ತೆ. ಹಾಕೊಂಡು ಬರ್ತೀಯೇನು? ಹಾಕೊಂಡು ಬರವ, ಕಾಲಕ್ಕೆ ಚಪ್ಪಲಿ ಅದು ಹಾಕೊಂಡು ಅಡ್ಡಾಡ. ಇಷ್ಟು ಚಳಿಗ ಹಿಂಗ ಹತ್ತೀವಿ ನಾವು. ಪಾಪ ಕಾಶ್ಮೀರ್ ಕಡೆ ಇರೋರು ಹೆಂಗ್ ಚಳಿ ತಡ್ಕೋತಾರೆ ಏನವ. ನನಗಂತೂ ಆಗತ್ತಿಲ್ಲವ ಯವ. ಈ ಚಳಿ ಬಿದ್ದಾಗ್ಲಿದತ್ರು ಸ್ವೆಟರ್, ರಾತ್ರಿ ಹೊತ್ತು ಬಪ್ಲೇರು ಬೇಕೇ ಅನ್ಸಾತೈತೆ. ನಾವು ಅಂದ್ರೆ ಎಲ್ಲ ನೀಚಾಗ ಶಟ್ಕೊಂಡ್ ಬಿಡ್ತೇವ ಏನವ. ಹಾಗೆಲ್ಲ ಏನೂ ಆಗೋದಿಲ್ಲ ಬಿಡ್ರಿ ಅತ್ತೆ, ಎದ್ರಿ ಬೇಡ್ರಿ ನೀವು. ಅಲ್ಲಿ ಜನ ಎಲ್ಲ ಬೆಚ್ಚಗೆ ಇರ್ತಾರೆ ಯಾವಾಗ್ಲೂ. ಕೈಗೆ ಸಾಕ್ಸು, ಕಾಲಿಗೆ ಸಾಕ್ಸು, ಸ್ವೆಟರು ಎಲ್ಲ ಹಾಕೊಂಡು ಬೆಚ್ಚಗಿರ್ತಾರೆ. ಅವ್ರಿಗೆ ಏನು ಅನ್ಸೋದಿಲ್ಲ ಅವ್ರಿಗೆ. ಆದ್ರೆ ಪಾಪ ಯಾವಾಗ್ಲೂ ಈ ಡಿಸೆಂಬರ್ನಾಗಂತೂ ಬರ್ಫ್ ಬೀಳ್ತೈತಲ್ರಿ, ಸ್ವಲ್ಪ ಕಷ್ಟ ಆಗ್ತೈತ್ರಿ ಅವ್ರಿಗೆ. ಎಷ್ಟು ಕೈಗೆ ಕಾಲಿಗೆ ಸಾಕ್ಸ್ ಹಾಕೊಂಡಿದ್ರು ಈ ನಮ್ ಕಡೆ ಇದ್ದಾಗ ಆಗೋದಿಲ್ಲ ಆ ಕಡೆಗಲ್ಲ. ಹೌದ್ರಿ, ಈ ಕಡೆಗಾಗಿ ಇರೋದಿಲ್ಲ. ಈಗ ನೋಡ್ರಿ ಡಿಸೆಂಬರ್ ನವೆಂಬರ್ನ್ಯಾಗ ನಮ್ಗೆ ಮಂಜು ಬೀಳ್ತೈತೆ, ಹಂಗ ಅವ್ರ ಕಡೆಗೂ ವ್ಯಾಲಿದ್ದು ಬರ್ಫ್ ಬೀಳ್ತೈತ್ರಿ. ಅದು ಹೌದೇನು? ಬರ್ಫ್ ಬೀಳ್ತೈತೆ ಅಂತಾರೆ. ಅದು ಮ್ಯಾಲಿಂದ ಗಡ್ಡೆ ಬೀಳ್ತೈತೆ. ಹೆಂಗ್ ಬೀಳ್ತೈತೆ ಅದು ಜನರಿಗೆ ತಲೆಗೆ ಪೆಟ್ಟದು ಆಗೋದಿಲ್ಲ? ಅಯ್ಯೋ ಅತ್ತೆ ಪೆಟ್ಟ ಆಗೋದಿಲ್ರಿ. ಅದು ಈಗ ನಮಗೆ ಹೆಂಗೆ ಮಂಜು ಬೀಳ್ತೈತೆ ನೋಡ್ರಿ, ಅದ ರೂಪದಲ್ಲಿ ಅದು ಬರ್ಫು. ಆಗ ಈಗ ಪುಡಿ ಈಗ ಹನಿ ಬೀಳ್ತೈತೆ ನೋಡ್ರಿ, ಅದು ಜಾಸ್ತಿ ಬೀಳ್ತೈತ್ರಿ. ಅದು ಹಾಗಾಗಿ ಎಲ್ಲ ಕಡೆ ಅದು ಬರ್ಫ್ ಬಿದ್ದು ನೀರು ಗಟ್ಟಿ ಆಗೋದು. ಈಗ ನಾವು ಮನೆ ಮುಂದೆ ಹೆಂಗೆ ಕಸ ಗುಡಿಸ್ತೀವಲ್ರಿ, ಆ ಕಡೆ ಜನ ಎಲ್ಲ ಅವು ಮಂಜನ್ನ ಒಂದು ಏನಾದ್ರೂ ಈಗ ಸಲಾಕಿ ಏನಾದ್ರೂ ತಗೊಂಡು ಇದು ಮಾಡ್ತಾರೆ, ಸರಿಸ್ತಾರೆ. ಏನು ಒಂದು ಬಟ್ಟೆ ಒಣ ಹಾಕಕ್ಕೂ ಹೊರಗಡೆ ಜಾಗ ಇರೋದ್ರಿ, ಎಲ್ಲ ಮನೆ ಒಳಗೆ ಇದು ಮಾಡ್ಕೋಬೇಕು. ಹೌದೇನು? ಅಯ್ಯಯ್ಯವ ಎಷ್ಟು ಕಷ್ಟ ಅಲ್ಲವ ನೋಡಿ. ಈಗ ನಮ್ಮ ಅಂಗಳದಾಗ ಒಂದು ಎಲೆ ಬಿದ್ರು ಇದು ಮಾಡಕ್ ಆಗೋದಿಲ್ಲ. ಪಾಪ ಅಲ್ಲಿ ಜನ ಹೆಂಗ್ ತಡ್ಕೋತಾರೆ ಏನು. ಆದ್ರೂ ಜೀವನದಾಗ ಒಂದ್ಸಲ ಆದ್ರೂ ಜಮ್ಮು ಕಾಶ್ಮೀರ ನೋಡಕ್ ಹೋಗ್ಬೇಕು ಅನ್ಸತೈತೆ. ತಗೊಳ್ರಿ, ಯಾವಾಗಾದ್ರೆ ಟೈಮ್ ಸಿಕ್ಕಿದ್ರೆ ರಾಜು ಜೋಡಿ ಯಾವಾಗಾದ್ರೆ ಒಂದು ಟ್ರಿಪ್ ಹೊಡೆದು ಬಿಡೋರಲ್ಲ. ಆಯ್ತು ತಗೊಳ್ರಿ, ಹೋಗೋಣಂತ. ಅವಾಗ ಕಾಲ ಕುಡಿ ಬರ್ತೈತೆ, ಅವಾಗ ಹೋಗೋದು. ಇಲ್ಲಾಂದ್ರೆ ಗಪ್ ಇರೋದು, ಏನ್ ಮಾಡಕ್ ಬರೋದಿಲ್ಲ. ಆದ್ರೂ ಜೀವನದಾಗ ಒಮ್ಮೆ ಆದ್ರೂ ಅವೆಲ್ಲ ಸ್ಥಳಗಳನ್ನ ನೋಡ್ಬೇಕನ್ನೋದು ಆಸೆ ಇರ್ತೈತೆ ಮನುಷ್ಯನಿಗೆ. ನೋಡೋಣ, ಹೋಗೋದಿದ್ರೆ ಹೋಗೋದು. ಆದ್ರೂ ವಾರ್ತೆಗಳಲ್ಲೆಲ್ಲ ತೋರಿಸಿದ್ರು ನೋಡವ, ಅವಾಗ ಇಲ್ಲಿಂದ ಕರ್ನಾಟಕದಿಂದ ಅದು ಹೋಗಿದ್ರು, ಟೆರರಿಸ್ಟ್ಗಳೆಲ್ಲ ಸಾಯಿಸಿದ್ರೆ ಆ ಬಡ್ಯಾಗಳಿಗೆ ಏನು ಬಂದಿತ್ತ ಏನು. ನಾನಂತರೂ ಇದ್ದು ಬಿಟ್ಟಿದ್ರೆ ಏನು ಮಾಡ್ತಿದ್ನ ಏನೋ ಅವರಿಗೆ. ಆದ್ರೂ ಹೇಳ್ತೀವಿ ಬಾಯಲ್ಲಿ, ಪಾಪ ಎಷ್ಟು ಚಡುಪಡಿಸಿ ಸತ್ತಿದ್ದಾರೆ ಏನೋ ಅವರು. ಸತ್ತಿರೋರು ಭಯ ಆಕೇತವ. ಇಂಥವೆಲ್ಲ ಕೇಳಿದ್ರೆ ಯಾವ ಟೂರು ಬೇಡ, ಏನು ಬೇಡ, ಸುಮ್ಮನೆ ಮನ್ಯಾಗ ಬಿತ್ಕೊಳ್ಳೋದು ವಾಸಿ ಅನ್ನಿಸ್ಬಿಡ್ತೈತಲ್ಲ. ನನಗಂತೂ ಅವಾಗಿಂದ ಎಲ್ಲೆಲ್ಲೂ ಹೋಗಾಕೋ ಮನ್ಸಾಗೋದಿಲ್ಲವ ಯವ. ಅದಕ್ಕೆ ನೋಡೋಣ, ಹೋಗೋದಿದ್ರೆ ಹೋಗೋದು. ಅಲ್ಲ ಅದು ಜಮ್ಮು ಕಾಶ್ಮೀರ ಅಲ್ಲಲ್ರಿ, ಅದು ಪಹಲ್ಗಾಮ್ ಅಂತ ಬೇರೆ ಊರೈತ್ರಿ ಅಲ್ರಿ ಅದು. ಆದ್ರೂ ಜನ ಪ್ರವಾಸಕ್ಕೆ ಹೋಗೋದಂತ್ರು ಬಿಡೋದಿಲ್ಲ ನೋಡ್ರಿ. ಈಗಲೂ ಭಾಳ ಜನ ಹೋಗತ್ತಾರ. ಹಂಗೆ ಟೆರರಿಸ್ಟ್ ಅಟ್ಯಾಕ್ ಆಗೈತೆ ಅಂತ. ಇವಾಗ ಸೆಕ್ಯೂರಿಟಿ ಇರ್ತೈತ್ರಿ ಅಲ್ಲೆಲ್ಲ. ಅದ್ರ ಮೊದಲು ಸೆಕ್ಯೂರಿಟಿ ಏನು ಇದ್ದಿದ್ದಿಲ್ಲ. ಈಗ ಆಗ್ತೈತೆ ಯಾರಿಗೆ ಗೊತ್ತಿತ್ತು ಹೇಳ್ರಿ. ಇವಾಗೆಲ್ಲ ಸೆಕ್ಯೂರಿಟಿ ಇಟ್ಟಿರ್ತಾರೆ. ಹಾಗಾಗಿ ಜನ ಪ್ರವಾಸಕ್ಕೆ ಹೋಗತ್ತಾರೆ. ಹೌದೇನು? ನೋಡಿ ಹೆಂಗೆ ಹೋಗತ್ತಾರ ಮತ್ತೆ. ಆದ್ರೂ ಎತ್ಲಾಗಿದ್ದಾದ್ರು ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀಯವ? ಕಿರ್ಚಾಕ್ ಬರೋದಿಲ್ಲ, ಏನಿಲ್ಲ. ಯಾಕೆ ಬೇಕು ಬಿಡ, ಆ ಕಡೆಗೆ ಹೋಗೋದೇ ಬೇಡ. ಅದೇ ಇವಾಗ ಅದ್ದಿ ನೋಡು ಜಮ್ಮು ಕಾಶ್ಮೀರ, ಅಲ್ಲಷ್ಟ ಹೋಗಿ ಬರೋದಿದ್ರೆ ಯಾವಾಗಾದ್ರೂ ಹೋಗಿ ಬರೋಡ್ರಿ. ಆಯ್ತು ನೋಡ್ರಿ ಅತ್ತೆ, ಅಲ್ಲ ಹೋಗೋಣತ್ರಿ. ಗೋಧಿ ನುಚ್ಚೊಳಗ ನುಸಿ ಆದ್ರೆ ನುಸಿ ಆಗಿದವ್ ನೋಡ ಇದ್ದಿದ್ದಿಲ್ಲ. ಈ ಚಳಾಗು ಅದಕ್ಕೂ ನುಸಿ ಭಾಳ ಆಗ್ಬಿಟ್ಟಿದಾವ ಅದ್ರಾಗ. ಅದಕ್ಕೆ ಬಿಸ್ಲಾಗಿಟ್ಟಿನಿ ತಡಿಯವ, ಸ್ವಲ್ಪ ಕೈ ಆಡ್ಸ್ ಬರ್ತೀನಿ. ಕಾಗೆಗಳಿಗೆ ಏನಾಗಿದಾವೆ ಅಲ್ಲಿ ಇತ್ಲಾಗ ಒಣಗಾತಿಲ್ ಬಟ್ಟೆ ಅದು ಇಲ್ಲಿ ಹಗ್ಗ ಕಟ್ಟಾಕಿದ್ರೆ ಇಲ್ಲಿ ಬಂದು ಬಟ್ಟೆ ಮೇಲೆ ಕುದುರ್ತಾವ ನೋಡ್ರಿ.
ನಿಡ್ಡ ಓದೋದು ಭಾಳ ನುಸಿ ಆಗಿದಾವ್ರಿ. ಭಾಳ ಏನಾಗಿಲ್ಲ, ಅಲ್ಲಲ್ಲ ಒಂದ್ ಸ್ವಲ್ಪ ಆಗಿದಾವೆ. ನೋಡಿ ಇಲ್ಲಿ ಬಿಸ್ಲಾಗ ಒಂದೊಂದ್ ಸತ್ತಿದಾವೆ, ಒಂದೊಂದು ಓಡಾಡತಾವೆ. ಒಂದ್ ಸ್ವಲ್ಪ ಈಗ ಕೈ ಆಡ್ಸಿದ್ರೆ ಕೆಳಗಿರ ಎಲ್ಲ ಮ್ಯಾಲ್ ಬಂದು ಸತ್ತೋಗ್ತಾವ. ನನ್ನ ಮಗ ಇದ್ದಾಗ್ಲನ ಗೋಧಿ ಹುಗ್ಗಿ ಮಾಡೋ ತಡಿಯವ ಭಾಳ ಇಷ್ಟಪಡ್ತಾನೆ ಅವ್ರಿ. ಭಾಳ ಆಸೆ ಅವ್ರಿಗೆ ಗೋಧಿ ಹುಗ್ಗಿ ಅಂತಂದ್ರೆ ಏನೇನು. ಅದಕ್ಕೆ ನೋಡಲ್ಲಿ ಶೇಂಗಾ ಬೀಜ ಎಲ್ಲವನ್ನ ಹಾಕಿನಿ. ಶೇಂಗಾ ಬೀಜ ಎಲ್ಲ ಹಾಕಿ ಮಸ್ತ್ ಪೈಕಿ ಯಾವಾಗ ಮಾಡಿದ್ವಿ ನೋಡಿ ಹುಗ್ಗಿ, ಹಂಗೆ ಮಾಡಿಬಿಡೋರಲ್ಲ. ಮಾಡನ್ ತಗೊಳ್ರಿ ಅತ್ತೆ. ಹಂಗ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಉಜ್ಜೆ ತಗೊಂಡ್ ಬರ್ರಿ, ನನಗೆ ತಡಿ ತಗೊಂಡ್ ಬರ್ತಿದ್ದಿ. ಈ ಬಿಸ್ಲಾಗ ಉಜ್ಜೆನ ಒಣ ಹಾಕೋತಿರೋದಕ್ಕೆ ಇನ್ನೂ ಮಟ್ಟ ಐತಿದೆ, ಇಲ್ಲಾಂದ್ರೆ ಹುಳ ಆಗಿ ಯಾವಾಗ್ಲೂ ಕರ್ರಗಾಗಿ ಹೋಗ್ಬಿಡೋದು. ಸಾಕಿಷ್ಟೇ. ಅಷ್ಟೇ ಸಾಕು, ತಗೊಂಡ್ ಬರ್ರಿ. ತಗೊಳವ. ನೀನು ಹುಂಚೆ ಅಂತ ತಿಂತೆ ಅನ್ನತಿ ಹತ್ರ ನನಗೆ ಅಲ್ಲೆಲ್ಲ ಜುಮ್ 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 ಅನ್ನದ. ಕೊಡ್ರಿ ಇಲ್ಲಿ. ಭಾಳ ಹುಳಿ ಇಲ್ರಿ ಇದು, ಹುಂಚೆ ಸಿಹಿ ಐತ್ರಿ, ಅದಕ್ಕೆ ತಿನ್ನತ್ತೀನಿ. ಇಲ್ಲಾಂದ್ರೆ ನಾನೆಲ್ಲಿ ತಿಂತಿದ್ದೀರಿ. ತಿಂದು ನೋಡಿರ್ಬಿಡು, ಅಷ್ಟೇನು ಸಿಹಿ ಇಲ್ಲ. ನಿನಗೆ ಸಿಹಿ ಅನ್ಸತೈತದ. ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡವ ಯವ. ಈ ಚಳ್ಯಾಗ ಥಂಡಾಗ ಮೊದ್ಲ ಗಂಟ್ಲು ಹಿಡ್ಕೊಂಡಾಗ ಆಕೈತೆ. ಏನಾದ್ರೂ ಹುಳಿ ತಿಂದ್ರೆ ಮತ್ತೆ ಅದ ಕೆಮ್ಮ ಆಗಕ್ಕೆ ನೋಡ್ತೈತೆ. ಚೂರೇ ಚೂರು ತಿನ್. ಇದು ಉಪ್ಪು ಖಾರ ಬೇಕು? ಬ್ಯಾಡ್ರಿ, ಹಂಗ ತಿಂತೀನ್ರಿ. ಆತವ ತಿನ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಇಲ್ರಿ ಅಪ್ಪ, ನೆಗಡಿ ಆಗೈತೆ. ನಾನು ನೋಡ್ರಿ ಆರಾಮಿದ್ದೀನಿ ಅಂತ ಹೇಳತ್ತೀನಿ. ನಿನ್ನೆ ನನಗೆ ವಿಡಿಯೋ ಹಾಕೋದಕ್ಕಾಗಲಿಲ್ಲರಿ, ದಯವಿಟ್ಟು ಕ್ಷಮಿಸ್ರಿ. ಯಾಕಂದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿರಿ. ನಾನು ಕ್ಲೀನಿಂಗ್ ಮಾಡಿಕೊಂಡು ನಾನು ಎಡಿಟಿಂಗ್ ಕುತ್ಕೋಬೇಕು ಅಂತಂದ್ರೆ ಫುಲ್ ಸುಸ್ತಾಗಿಬಿಟ್ಟಿದ್ರೆ, ಅದಕ್ಕೆ ಒಂದು ಲಾಂಗ್ ವಿಡಿಯೋ ಇವತ್ತು ಮಾರ್ನಿಂಗ್ ನಾನು ಅಪ್ಲೋಡ್ ಮಾಡಿದ್ದೆ ರೀ. ಇವತ್ತು ಒಂದು ವಿಡಿಯೋ ಹಾಕ್ತೀನಂತ ಪಿನ್ ಬೇರೆ ಮಾಡಿದ್ದೀನಿ, ಕಾಮೆಂಟ್ ಮಾಡಿ. ಅದಕ್ಕೆ ಹೆಂಗೆ ಎಷ್ಟಾದರೂ ಇದಾಗಲಿ, ಇವತ್ತು ಒಂದು ಚಿಕ್ಕ ವಿಡಿಯೋನಾದ್ರೂ ಅಪ್ಲೋಡ್ ಮಾಡೋಣ ಅಂತ ಎಡಿಟಿಂಗ್ ಕುತ್ಕೊಂಡಿದ್ದೀನಿ ರೀ. ಈ ವಿಡಿಯೋ ಹೆಂಗೆ ಬಂದೈತೆ ಏನು ಗೊತ್ತಿಲ್ಲ. ಈ ವಿಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆತ್ರಿ ನನಗೆ. ಯಾಕಂದ್ರೆ ಇವತ್ತು ಹಗಲೆಲ್ಲ ಎಡಿಟಿಂಗ್ ಮಾಡಕ್ಕೆ ಬಿಟ್ಟಿಲ್ಲ ನನ್ನ ಚಿಕ್ಕ ಮಗಳು. ಅವಳು ಸ್ಕೂಲಿಗೆ ಹೋಗಿಲ್ಲ, ಅವಳಿಗೆ ಅಲರ್ಜಿ ಟೈಪ್ ಆಗಿ ಅವಳಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ರೀ. ಆಮೇಲೆ ಮಾಡೋಣ ಅಂದ್ಕೊಂಡೆ. ನನಗೂ ನೆಗಡಿ ಆಗಿ ವಾಯ್ಸ ಕೊಡಕ್ಕೆ ಬರ್ತಿದ್ದಿಲ್ಲ. ಸಾಯಂಕಾಲ ಮಾಡೋಣ ಅಂತಲೂ ಸುಮ್ಮನೆ ಅದೇ ರೀ ನಾನು. ನೋಡ್ರಿ ಈಗ ಟೈಮ್ ಆಗಿಬಿಟ್ಟೈತೆ. ನೋಡೋಡ್ರಿ ಈ ವಿಡಿಯೋ ನಿಮ್ಗೆ ಎಷ್ಟು ಗಂಟೆಗೆ ಬಂದ್ಬಿಡ್ತೈತೆ ಏನೋ ಗೊತ್ತಿಲ್ಲ. ಇವತ್ತು ಬರ್ಬೋದು, ನಾಳೆ ಬೆಳಗ್ಗೆ ಆದ್ರೂ ಬರ್ಬೋದ್ರಿ. ಆದರೆ ನನಗೆ ಎಡಿಟಿಂಗ್ ಯಾವಾಗ ಮುಗಿತೈತೆ ಅವಾಗ ನಾನು ಖಂಡಿತ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ರಿ. ಯಾಕಂದ್ರೆ ಅದು ಮಾರ್ನಿಂಗ್ವರೆಗೂ ಇಟ್ಕೊಂಡು ಗ್ಯಾಲರಿ ಒಳಗೆ ನೋಡೋಕ್ಕಾಗೋದಿಲ್ಲ ರೀ ಆ ವಿಡಿಯೋಗೆ. ಎಷ್ಟು ಗಂಟೆಗೆ ಎಡಿಟಿಂಗ್ ಮಾಡ್ತೀನಿ ಅಷ್ಟು ಗಂಟೆಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ನಾನು ವ್ಯೂಸ್ ಬರಲಿ ಬರದೇ ಇರಲಿ ಏನು ಟೆನ್ಷನೇ ತೊಗೊಳೋದಿಲ್ಲ. ಈಗೀಗ ಇನ್ನೊಂದು ಖುಷಿ ವಿಚಾರನ ನಾನು ನಿಮ್ಮ ಜೋಡಿ ಹಚ್ಕೋಬೇಕಂತಿದ್ದೀನಿ. ಏನು ರೀ ಅದು ಗಿರಿಜಕ್ಕ ಅನ್ನತ್ತೀರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೆಗಡಿ ಆಗಿರೋದಕ್ಕೆ ಏನೋ ಒಂದೊಂದು ಅಕ್ಷರನ ಹೊಳತಿಲ್ರಿ ಅಂತ ನಾಲ್ಗೆ ತೊದಲ್ತಾ ಐತೆ. ಏನ್ರಿ ಅದು ಗಿರಿಜಾಕಾರ ಅನ್ನತ್ತೀರಿ. ಏನಂತಂದ್ರೆ ಇವತ್ತು ನನ್ನ ಚಾನಲಲ್ಲಿ 65,000 ಚಂದಾದಾರರಾಗಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ. ಇದಕ್ಕೆಲ್ಲ ಕಾರಣ ನೀವರಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಚಾನಲ್ನ, ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ನೋಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ಎಲ್ಲರಿಗೂ ಈ ಗಿರಿಜಕ್ಕ ಗಂಗಾ ಎಲ್ಲರ ಕಡೆಯಲ್ಲಿಂದ್ರೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಹೀಗೆ ಯಾವಾಗಲೂ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ಇದ್ರೆ ನಾನು ಇನ್ನೊಂದು ಸ್ವಲ್ಪ ಮುಂದುವರಿತೀನಿ ರೀ. ನೀವೆಲ್ಲರ ಪ್ರೀತಿಯ ಸಪೋರ್ಟ್ ಇದ್ರೆ ನಾನು ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ರೀ. ಆಯ್ತು ರೀ ಅಪ್ಪ, ನಂಗೆ ನೆಗಡಿಯಾಗಿ ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ. ಆದರೂ ಇವತ್ತು ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡೋಣ್ರಿ ಅತ್ತೆ. ಇಷ್ಟು ಜಲ್ದಿ ಎಲ್ಲ ಹೊಟ್ಟೆ ಹಸಿತೈತೆ. ಮುಂಜಾನೆ ರೊಟ್ಟಿ ತಿಂದಿದ್ದ ಇನ್ನೂ ಕರಗಿಲ್ಲ. ಹೌದು ಬಿಡು, ಹೊಲ್ದಾಗ ಕೆಲಸ ಮಾಡಿದ್ರೆ ಕರಗಿದ್ರೆ ಊಟ ಮಾಡಕತ್ತೆ. ಏನು ಕೆಲಸ ಇಲ್ಲ ಬಗ್ಸೆ ಇಲ್ಲ, ಕೂತು 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 ಎಲ್ಲಿದ್ದು ಕರಗಬೇಕು ಅದು ಕರಗತ್ರ. ಆಮೇಲೆ ರಾಜು ಬರಲಿ ತಗೋ, 2 ಗಂಟೆ 2:30 ಊಟ ಮಾಡೋದು. ತಿನ್ನೋದು ಹುಚ್ಚಾರು ಯಾಕೆ ಹಿಡ್ಕೊಂಡು